Hello everyone, welcome to Sanmargaha classes. Let us see question number 16 of the chapter of production and management. Write two examples for chemical fertilizers. So, what are chemical fertilizers? Chemical fertilizers are synthetic inorganic compounds are manufactured to give nutrients, essential nutrients, primarily nitrogen, phosphorus, and potassium to plants directly. ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಏನ್ ಮಾಡುತ್ತೆ ಡೈರೆಕ್ಟ್ ಆಗಿ ಈ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ಲಾಂಟ್ಸ್ ಕೊಡುತ್ತೆ. Thus they enhance the growth and agricultural yield. ಏನ್ ಮಾಡ್ತೇವೆ ಪ್ಲಾಂಟ್ ಗ್ರೋತ್ ಅನ್ನ ಜಾಸ್ತಿ ಮಾಡುತ್ತೆ, ನಂತರ yield ಅನ್ನ ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡ್ತಿದೆ ಅಲ್ಲ. ಸೊ ರೈಟ್ two examples for chemical fertilizers. What are the two examples for urea, potash, and aluminum sulfate? These are the examples of chemical fertilizers. Urea mainly provides nitrogen for the crop. Ammonium sulfate ಕೂಡ ಮೇನ್ ಆಗಿ ನೈಟ್ರೋಜನ್ ಅನ್ನ ಕೊಡ್ತದೆ. ವೇರಾಸ್ ಪೊಟ್ಯಾಷಿಯಂ ಸಲ್ಫೇಟ್ ಅನ್ನ ನೋಡಿದ್ರೆ ಇಟ್ ಪ್ರೊವೈಡ್ಸ್ ಪೊಟ್ಯಾಷಿಯಂ ಟು ಕ್ರಾಪ್ಸ್. ಸೊ ರೈಟ್ ಟು ಎಕ್ಸಾಂಪಲ್ಸ್ ಅಂತ ಹೇಳಿದ್ದಾರೆ ಫಾರ್ ಕೆಮಿಕಲ್ ಫರ್ಟಿಲೈಸರ್ಸ್ ಯೂರಿಯಾ, ಪೊಟ್ಯಾಶ್ ಅಂಡ್ ಅಲ್ಯೂಮಿನಿಯಂ ಸಲ್ಫೇಟ್. ಆಲ್ಸೋ actually these chemical fertilizers cause soil pollution and water pollution. ಸಾಯಿಲ್ ಮತ್ತೆ ವಾಟರ್ ಪೊಲ್ಯೂಷನ್ ಅನ್ನ ಮಾಡ್ತವೆ. ಅದು ಸಾಯಿಲ್ ಸ್ಟ್ರಕ್ಚರ್ ಅನ್ನ ಕೆಡಿಸ್ಬಿಡುತ್ತೆ ಕೆಮಿಕಲ್ ಫರ್ಟಿಲೈಸರ್ಸ್. ಇದನ್ನ ಪದೇ ಪದೇ ಯೂಸ್ ಮಾಡಬಾರ್ದು. ಆಗಿ ಒಂದು ಆರ್ಡರ್ ಅಲ್ಲಿ ಸ್ಮಾಲ್ ಅಮೌಂಟ್ ಅಲ್ಲಿ ಮಾತ್ರ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಯೂಸ್ ಮಾಡಬೇಕು. ಬಟ್ ನಮ್ಗೆ ಅದೇನ್ ಬೇಡ, ಇಲ್ಲಿ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ, ಎಕ್ಸಾಂಪಲ್ಸ್ ಅನ್ನ ಬರ್ದಿರಿ. ಥ್ಯಾಂಕ್ ಯು.